ಆತ್ಮೀಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸನ್ಲೈಟ್ ಮೆಂಟರ್. ಈ ವಿಡಿಯೋದಲ್ಲಿ ನಾವು ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು ಇದರಲ್ಲಿ ನಾವು ಪೇಜ್ ನಂಬರ್ 14 ನಾವು ಕಂಟಿನ್ಯೂ ಮಾಡ್ತಾ ಹೋಗೋಣ. ಹಿಂದೆ ನಾವು 13ನೇ ಪೇಜ್ವರೆಗೂ ಮಾಡಿದ್ದೀವಿ. ಹಿಂದಿನ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ ನೋಡ್ಬೋದು. ನೀವು ಸನ್ಲೈಟ್ ಮೆಂಟರ್ ಯೂಟ್ಯೂಬ್ ಚಾನಲ್ಗೆ ಬಂದು ಇಲ್ಲಿ ನೀವು ಪ್ಲೇಲಿಸ್ಟ್ಗೆ ಹೋದರೆ ಪ್ಲೇಲಿಸ್ಟ್ನಲ್ಲಿ ನಿಮಗೆ ಕ್ಲಾಸ್ 7 ಗಣಿತ ಪ್ರಕಾಶ ಕನ್ನಡ ಮೀಡಿಯಂ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಎಲ್ಲ ವಿಡಿಯೋ ಸೀರೀಸ್ಗಳು ನಿಮಗೆ ಇಲ್ಲಿ ಸಿಗುತ್ತೆ. ಸೊ ನಿಮಗೆ ಯಾವ ವಿಡಿಯೋ ಬೇಕು ಆ ವಿಡಿಯೋನ ಪ್ಲೇ ಮಾಡಿಕೊಂಡು ನೀವು ನೋಡಿ ನಂತರ ಮುಂದಿನ ವಿಡಿಯೋವನ್ನು ಕಂಟಿನ್ಯೂ ಮಾಡಿ. ನೀವೇನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಇಲ್ಲಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನನ್ನ ಮುಂದೆ ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ನಲ್ಲಿ ಶೋ ಆಗುತ್ತೆ. ಸೊ ದಟ್ ನೀವು ನನ್ನ ವಿಡಿಯೋವನ್ನು ಮಿಸ್ ಮಾಡ್ಕೊಳ್ಳಲ್ಲ. ಈಗ 14ನೇ ಪುಟದಲ್ಲಿ ನೋಡೋಣ. ಗುಣಲಬ್ಧಗಳಲ್ಲಿ ವಿನ್ಯಾಸಗಳು. ರೋಕ್ಸಿ ಮತ್ತು ಇಷ್ಟು ಗುಣಕಾರದೊಂದಿಗೆ ಆಟವಾಡುತ್ತಿದ್ದಾರೆ. ಒಂದು ಸಂಖ್ಯೆಯನ್ನು 10, 100, 1000 ಇತ್ಯಾದಿಗಳಿಂದ ಗುಣಿಸುವ ಒಂದು ಆಸಕ್ತಿದಾಯಕ ತಂತ್ರವನ್ನು ಅವರು ಕೊಂಡುಕೊಂಡರು. ಇಲ್ಲಿ ನಾವು 10, 100 ಮತ್ತು 1000ದಿಂದ ಗುಣಾಕಾರವನ್ನು ಮಾಡೋದು ತುಂಬ ಈಸಿ. ಅಂದರೆ ಇಲ್ಲಿ ನಾವು ನೋಡ್ಬೋದು 10ರ ಘಾತ 0 ತಗೊಂಡ್ರೆ 1 ಬರುತ್ತೆ. ಸೊ ಅದನ್ನು ಬಿಡಿ. ಈಗ 10ರ ಘಾತ 1 ತಗೊಂಡ್ರೆ 10 ಬರುತ್ತೆ. 10ರ ಘಾತ 2 ತಗೊಂಡ್ರೆ ನಮಗೆ 100 ಬರುತ್ತೆ. ಅಂದರೆ 10 ನಾವು 2 ಸಲ ಗುಣಾಕಾರ ಮಾಡೋದು 10 100. ಅದೇ ಥರ 10ರ ಘಾತ 3 ತಗೊಂಡ್ರೆ ನಮಗೆ 1000 ಬರುತ್ತೆ. 10ರ ಘಾತ 4 ತಗೊಂಡ್ರೆ ನಮಗೆ ಇಲ್ಲಿ 10,000 ಬರ್ತಾ ಹೋಗುತ್ತೆ. ಓಕೆ, ಸೊ ಈ ಥರ ಅಂದರೆ 10, 100, 1000 ಮತ್ತು 10,000 ಒಂದಿದ್ರೂ ನಮಗೆ ಗುಣಾಕಾರ ಮಾಡೋದು ಈಸಿ. ಸೊ ಅದಕ್ಕೆ ಮುಂಚೆ ನಮಗೆ ಗೊತ್ತಿರಬೇಕು. ಇಲ್ಲಿ ನೋಡಿ 5 ಇದೆ. 5ನ ನಾವು 10 ಭಾಗಾಕಾರ 2 ಅಂತ ನಾವು ಬರ್ಕೋಬೋದು. ಓಕೆ, ಅದೇ ಥರ 25 ಇದೆ ನೋಡಿ. 25ನ ನಾವು 100 ಭಾಗಾಕಾರ 4 ಅಂತ ಬರೀಬೋದು. ಅಂದರೆ 100ನ್ನ ನಾವು 4 ಸಲ ಬರೋದು ನಮಗೆ 25 ಬರುತ್ತೆ. ಸೊ ಈ ಥರ ನಮಗೆ ಬರೆಯೋದು ಗೊತ್ತಾದರೆ ನಮಗೆ ಗುಣಾಕಾರ ಮಾಡೋದು ಇಲ್ಲಿ ಈಸಿ. ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಉದಾಹರಣೆ ನೋಡ್ಬೋದು. 116 × 5. 116 × 5ನ ನಾವು ಸಪ್ರೇಟಾಗಿ ಗುಣಾಕಾರ ಮಾಡೋದ್ರ ಬದಲು ಇಲ್ಲಿ ನೋಡ್ಬೋದು 105ನ ನಾವು 10 ಭಾಗಾಕಾರ 2 ಬರ್ದಿದ್ದಾರೆ. ಸೊ ಈಗ ನಾವೇನು ಮಾಡಬೇಕು, ಇಲ್ಲಿ 10 ನಮ್ಗೆ ಅಂಶದಲ್ಲಿದೆ, 2 ಛೇದದಲ್ಲಿದೆ. 116 ನಮ್ಗೆ ಎಲ್ಲಿರುತ್ತೆ? ಅಂಶದಲ್ಲಿರುತ್ತೆ, ಛೇದದಲ್ಲಿ 1 ಇರುತ್ತೆ. ನಾವು ಈ ಥರ ಕಾಟ್ ಮಾಡಿ ಭಾಗಿಸ್ಬೇಕಾದ್ರೆ ನಮ್ಗೆ ಗೊತ್ತಿದೆ ಅಂಶ ಮತ್ತು ಛೇದವನ್ನು ನಾವು ಒಂದೇ ಬಾರಿ ನಾವು ಭಾಗಿಸ್ಬೇಕು ಮತ್ತು ಒಂದೇ ಸಂಖ್ಯೆಯಿಂದ ಭಾಗಿಸ್ಬೇಕು ಅಂತ ಗೊತ್ತಿದೆ. ಓಕೆ, 116 ಇಲ್ಲಿ ನಮಗೆ ಸಮಸಂಖ್ಯೆ ಆಗಿರೋದ್ರಿಂದ ನಾವು ಇಲ್ಲಿ ಛೇದದಲ್ಲಿ 2 ಇದೆ, ಅಂಶದಲ್ಲಿ 116 ಇದೆ, ನಾವು ಆರಾಮಾಗಿ ಭಾಗಿಸ್ಬೋದು. ಇಲ್ಲಿ 2 1 2 2 58 116 ಬರುತ್ತೆ. ನೆಕ್ಸ್ಟು 58 × 10 ಇದೆಯಲ್ಲ, ಇದನ್ನು ಗುಣಿಸೋದು ತುಂಬ ಈಸಿ. ಹೇಗೆಂದರೆ ಈ 0ನ ಬಿಟ್ಟಾಕಿರಿ ಸದ್ಯಕ್ಕೆ. 58 ಓನ್ಲಿ 58. ಇನ್ನು ಈ 0 ಬಿಟ್ಟಿದಿರಲ್ಲ, ಆ 0ನ ಮುಂದಕ್ಕೆ ಹಾಕೋಬಹುದು. ಸೊ ಅದೇ ಥರ ಇನ್ನು ಮುಂದಿನ ಲೆಕ್ಕ ನೋಡೋಣ, ನಮಗೆ ನೀನು ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. 824 × 25 ಇದೆ. ನಾವು ಇಲ್ಲಿ ನೋಡಿ 824ನ ಹಾಗೆ ಬರ್ಕೊಂಡು 25ರ ಬದಲಿಗೆ ನಾವು 100ನ್ನು 100 ಭಾಗಾಕಾರ 4 ಬರಿಬೋದು. ಈಗ 824 ಅಂಶದಲ್ಲಿದೆ, ಇಲ್ಲಿ ಛೇದದಲ್ಲಿ 4 ಇದೆ. ಈಗ ನಾವು ಭಾಗಿಸಿದ್ರೆ ಎರಡೂ ಸಂಖ್ಯೆಯನ್ನು 824 ಮತ್ತು 4 2 ಒಂದೇ, ಅಂದರೆ 4ರಲ್ಲಿ ಭಾಗ ಆಗುತ್ತೆ. 4 1 4 4 ಇಲ್ಲಿ ನೋಡಿ ಫಸ್ಟು ಒಂದೊಂದನೇ ಭಾಗಿಸ್ತಾ ಬನ್ನಿ. ಹೇಗೆ ಅಂದರೆ 824 ಇದೆ ಅಲ್ವಾ, ಇಂಟು 100 ಭಾಗಾಕಾರ 4. ನಮಗೆ ಗೊತ್ತಿದೆ ಡಿವಿಷನ್ ರೂಲ್ಗಳು, ಭಾಗಾಕಾರದ ನಿಯಮಗಳು ಗೊತ್ತಿದೆ. ಲಾಸ್ಟಿನ ಅಂದರೆ 4ರಿಂದ ಭಾಗ ಆಗಬೇಕು ಅಂದರೆ ನಾವು ಈ ಕೊನೆಯ 2 ಸಂಖ್ಯೆಗಳು ನೋಡ್ರೆ ಗೊತ್ತಾಗುತ್ತೆ. ಈ ಕೊನೆಯ 2 ಸಂಖ್ಯೆಗಳು 4ರಿಂದ ಭಾಗ ಆದರೆ ಇದು ಫುಲ್ ಎಲ್ಲ ಸಂಖ್ಯೆಯನ್ನು 4ರಿಂದ ಭಾಗ ಆಗುತ್ತೆ. ಈಗ ನೋಡ್ತಾ ಹೋಗೋಣ. 4 1 4. ಫಸ್ಟ್ ಒಂದೊಂದೇ ಸಂಖ್ಯೆ ತಾಣ್ತಾ ಬರೋಣ. 4 2 8. ಇದು 4ರಿಂದ ಭಾಗ ಆಗಲ್ಲ, ಅವಾಗ ಏನು ಮಾಡ್ತೀವಿ, 0 ಹಾಕಿ ನೆಕ್ಸ್ಟು 2 ಸಂಖ್ಯೆಯನ್ನು ನಾವು ಭಾಗಾಕಾರ ಮಾಡಬೇಕಾಗುತ್ತೆ. ಸೊ 4 6 24, 206 ಬಂತು. ಈಗ 206 × 100 ಮಾಡ್ತಾ ಹೋಗೋಣ. ಈಗ ಇಲ್ಲಿ ಮಾಡಿದರೆ ಆದರೂ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಈ 2 0ನ ಬಿಟ್ಟಿರಿ. 206 ಒಂದ್ಲಿ ನಾವೇನು ಮಾಡ್ಬೋದು, 206 ಬರಿಬೋದು. ಈ 2 0 ಬಿಟ್ಟಿದ್ದೀವಲ್ಲ, ಅದನ್ನು ಮುಂದೆ ಹಾಕೋಬೋದು. ಅರ್ಥ ಆಯ್ತಲ್ಲ? ಸೊ ಇದೇ ಥರ ಮುಂದೆ ನಾವು ಈಗ ಲೆಕ್ಕಗಳನ್ನು ಮಾಡ್ತಾ ಹೋಗೋಣ. ಗುಣಾಕಾರ ಮತ್ತು ಭಾಗಾಕಾರದ ಅರ್ಥವನ್ನು ಉಪಯೋಗಿಸಿಕೊಂಡು 5ರಿಂದ ಗುಣಿಸುವುದು ಅಥವಾ 2ರಿಂದ ಭಾಗಿಸುವುದು ಮತ್ತು 10ರಿಂದ ಗುಣಿಸುವುದು ಒಂದೇ ಎಂಬುದನ್ನು ನೀವು ವಿವರಿಸಬಲ್ಲಿರಾ ಅಂತ ಹೇಳ್ತಾರೆ. ಸೊ ಈ ಪ್ರಶ್ನೆದು ಅರ್ಥ ನೋಡಿ, ವೆರಿ ಸಿಂಪಲ್. ನಾನು ಒಂದು ಸಂಖ್ಯೆಯನ್ನು ತಗೊಳ್ತೀನಿ. 8ನ್ನ 5ರಿಂದ ಭಾಗಿಸಿದ್ರೆ ನಮ್ಗೆ ಗೊತ್ತಿದೆ 40 ಬರುತ್ತೆ ಅಂತ. ಇಲ್ಲಿ ಹೇಳ್ತಾ ಇರೋದು ಏನಂದರೆ, ನಾವು ಈ ಥರ ಭಾಗಿಸೋದ್ರ ಬದಲು ನೋಡಿ, ಇಲ್ಲಿ 8 ×
5 ಇದನ್ನು ಬಾಕ್ಸ್ ನಮ್ಗೆ 40 ಬರುತ್ತೆ. ಇದನ್ನು ನಾವು ಅಂದರೆ ಒಂದು ಸಂಖ್ಯೆಯನ್ನು 5ರಿಂದ ಗುಣಿಸೋದ್ರ ಬದಲು ನಾವೇನು ಮಾಡ್ಬೋದು, 8ಅನ್ನು 2ರಿಂದ ಭಾಗಿಸುವುದು. 8ಅನ್ನು 2ರಿಂದ ಭಾಗಿಸೋದು ನಮ್ಗೆ ಎಷ್ಟು ಬರುತ್ತೆ? 2 1 2, 2 4 8, 4 ಬಂತು. ಈ ಸಂಖ್ಯೆಯನ್ನು ಮತ್ತೆ 10ರಿಂದ ಗುಣಿಸುವುದು ಅಂತ ಅಂದರೆ 4 × 10ರಿಂದ ಗುಣಿಸೋದು ನಮ್ಗೆ ಎಷ್ಟು ಬರುತ್ತೆ? ಉತ್ತರ 40 ಬರುತ್ತೆ. ಅರ್ಥ ಆಯ್ತಲ್ಲ? ಸೊ ನಮ್ಮ ನೋಡಿ ಇಲ್ಲಿ 8 × 5 ಮಾಡಿದ್ರೆ 40 ಬಂತು. ಅಂದರೆ ನೋಡಿ ಈಗ ಈ ಥರ ಮಾಡ್ಬೋದು ಅಂತ. ಅಂದರೆ 8ಅನ್ನು 5ರಿಂದ ಗುಣಿಸುವುದು ಅಂದರೆ ಆ 8ಅನ್ನು 2ರಿಂದ ಭಾಗಿಸುವುದು. ನೋಡಿ 8ಅನ್ನು 2ರಿಂದ ಭಾಗಿಸುವುದು, ಅದರಿಂದ ಬಂದ ಉತ್ತರವನ್ನು 10ರಿಂದ ಗುಣಿಸುವುದು ಅಂತ. ನೋಡಿ 4 × 10 ಮಾಡೋದು ಅಂತ. ಸೊ ವೆರಿ ಸಿಂಪಲ್ ನೋಡಿ ಹೇಳ್ತೀನಿ. ಈಗ ನಾನು 8 × 5 ತಗೊಳ್ತಾ ಇದ್ದೀನಿ = ಏನು ಮಾಡ್ತೀನಿ, 5ರ ಬದಲಿಗೆ 10 ಭಾಗಾಕಾರ 2 ಹಾಕ್ತಾಯಿದ್ದೀನಿ. ಸಿಂಪಲ್ ಅಲ್ವಾ? ಸೊ ಅಲ್ಲಿಗೆ ಏನು ಮಾಡಿದೆ, 8 × 5ರ ಬದಲಿಗೆ ನಾನು 8 × 10 ಭಾಗಾಕಾರ 2 ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 2 1 2, 2 4 8, 4 10 ಎಷ್ಟು ಬಂತು? 40 ಬಂತು. ಸೊ ಇದು ಎಲ್ಲ ಒಂದೇ ಅನ್ನೋ ಅರ್ಥ ಹೇಳ್ತಿದೆ. ಸೊ ಇಲ್ಲಿ ಹೇಳ್ತಾ ಇರೋದು ಸಿಂಪಲ್, ನನಗೆ ಎಕ್ಸ್ಪ್ಲೇನ್ ಮಾಡೋದಲ್ಲ, ಇದನ್ನು ನೀವು ಎಕ್ಸಾಂಪಲನ್ನು ಕೊಡ್ಬೋದು. ಅರ್ಥ ಆಯ್ತಲ್ಲ? ಸೊ ಮುಂದೆ ಕಂಡುಹಿಡಿಯರಿದೆ, ಇದನ್ನು ನೋಡ್ತಾ ಹೋಗೋಣ. ತುಂಬ ಇಂಟ್ರೆಸ್ಟಿಂಗ್ ಲೆಕ್ಕಗಳು ನೋಡೋಣ. ಈಗ ಮುಂದಿನ ಗುಣಲಬ್ಧಗಳನ್ನು ಲೆಕ್ಕ ಮಾಡಲು ತ್ವರಿತ ಮಾರ್ಗಗಳನ್ನು ಕಂಡುಹಿಡಿಯಿರಿ ಅಂತಿದೆ. ತ್ವರಿತ ಮಾರ್ಗಗಳನ್ನು ಕಂಡುಹಿಡಿಯಿರಿ ಅಂತ ಅಂದರೆ ಬೇಗ ಮಾಡೋ ಥರ ಮಾಡಿ ಅಂತ. ಸೊ ಇಲ್ಲಿ ನಾವು 2 ಥರ ಮಾಡ್ಬೋದು. ಮೊದಲನೇ ಲೆಕ್ಕ ನೋಡಿ, 2 × 1768 × 50 ಇದೆ. ಇದ್ರಲ್ಲಿ ನಾವು 1768 ಹಾಗೆ ಇಟ್ಕೊಳ್ಳಿ. ಓಕೆ, 2 × 50 ಇದೆಯಲ್ಲ. ಸೊ 2 × 50 ನಾವು 50ನ್ನು 2 ಸಲ ಗುಣಾಕಾರ ಮಾಡಿದ್ರೆ ಎಷ್ಟು ಬರುತ್ತೆ? ನಮಗೆ 100 ಬರುತ್ತೆ. ರೈಟ್? ಸೊ ಈಗ ನೋಡಿ 2 ಹಂಗೆ ಬಿಡ್ಕೊಳ್ಳಿ. ಅಲ್ಲಿ ನಮ್ಗೆ ಏನಾಗುತ್ತೆ, 1768 ಓನ್ಲಿ 1768. ಈ 2 ಬಿಟ್ಟಿದ್ರಲ್ಲ, ಸೊ ಅದನ್ನು ಮುಂದೆ ಹಾಕ್ಕೊಳ್ಳಿ. ಎಷ್ಟಾಯ್ತು ಅಲ್ಲಿಗೆ? 1,70,000 ಆಯಿತು, 76,800 ಆಯಿತು. ಅದ್ರ ಬದಲಿಗೆ ನಾವೇನು ಮಾಡ್ಬೋದು, ಇಲ್ಲಿ ಇದೇ ಸೇಮ್ ಲೆಕ್ಕವನ್ನು 2 × 1768 × 50ನ್ನು ನಾವು ಇಲ್ಲಿ 2ರ ಬದಲಿಗೆ ನಾವು 50 ಅಂದರೆ 100 ಭಾಗಾಕಾರ 50 ಮಾಡ್ಕೋಬೋದು. ಅಥವಾ ಇಲ್ಲಿ 100ರ ಬದಲಿಗೆ ನೋಡಿ 2 × 1768 × 50ರ ಬದಲಿಗೆ ನಾನು 100 ಭಾಗಾಕಾರ 2 ಅಂತ ಮಾಡ್ಕೊಳ್ತೀನಿ. 2 1 2, 2 1 2. ನಮ್ಗೆ ಆನ್ಸರ್ ಉಳಿದಿರೋದು ಎಷ್ಟೀಗ? ಇಲ್ಲಿ 1768 × 100 ಇದೆ. ಈಗ ನಾನು 1768 × 1 ಮಾಡಿದ್ರೆ 1768, ಮುಂದೆ 2 0 ಹಾಕ್ಕೊಳ್ತೀನಿ. ಅದ್ರ ಬದಲಿಗೆ ನಾವು ಇನ್ನೊಂದು ಏನು ಮಾಡ್ಬೋದು, ಇಲ್ಲಿ 2ರ ಬದಲಿಗೆ ನಾನು 100 ಭಾಗಾಕಾರ ಇಲ್ಲಿ 50 ಅಂತ ಮಾಡ್ಕೋಬೋದು. ಓಕೆ, 51 52 × 1768 × 50ನ್ನು ಹಾಕಿ ಇಟ್ಕೊಳ್ತೀನಿ. ಅಲ್ಲಿಗೇನಾಯಿತು, 51 50, 51 50. ನಮಗೆ ಮತ್ತೆ ಉಳಿದಿರೋದೆಷ್ಟು? 1768 × ಮತ್ತೆ 100 ಉಳಿತು. ಸೊ ಇದನ್ನು ನಾವು ಗುಣಾಕಾರ ಮತ್ತೆ ಈಸಿ. 2 0 ಹಂಗೆ ಬಿಡ್ಕೊಳ್ಳಿ. 1768 ಓನ್ಲಿ 1768, ಮುಂದೆ 2 0 ಹಾಕ್ಕೊಳ್ಳಿ. ಸೊ ಒಟ್ಟು ತ್ವರಿತ ಮಾರ್ಗ ನಾವು ನೋಡಿ ಇಲ್ಲಿ ಒಟ್ಟು 1 2 3 ಮಾರ್ಗಗಳು ಸಿಕ್ತು ನಮಗೆ. ಸೊ ಅದೇ ಥರ ನೆಕ್ಸ್ಟ್ ಕ್ವಶನ್ ಇದೆ ನೋಡಿ, 72 × 125. ತುಂಬ ಈಸಿ. 125 ಸುಳಿವು ಕೊಟ್ಟಿದ್ದಾರೆ. 125ನ 1000 ಭಾಗಾಕಾರ 8 ಅಂತ ಮಾಡ್ಕೋಬೋದು. ಅಲ್ಲಿ ನೋಡಿ 72 × ಸೊ 125 ಬದಲು ನಾನು 1000 ಭಾಗಾಕಾರ 8 ಅಂತ ಹಾಕ್ಕೊಳ್ತೀನಿ. ಇಲ್ಲಿ 72 8ರಿಂದ ಭಾಗ ಆಗುತ್ತೆ. 72 ಮತ್ತು 8 ಒಂದೇ ಸಂಖ್ಯೆಯಿಂದ, ಅಂದರೆ 8ರಿಂದ ಭಾಗ ಆಗುತ್ತೆ. 8 1 8, ಇಲ್ಲಿ 8 7 8 9 72. ಅಲ್ಲಿಗೆ ಎಷ್ಟು ಉಳಿತು ನಮಗೆ? 9 × 1000 ಉಳಿತು. ಸೊ ಅಲ್ಲಿ ನಿಮಗೆ ಈಸಿ. ಈ 3 0 ಹಂಗೆ ಬಿಡ್ಕೊಂಡಿರಿ. 9 1 9, ಇನ್ನು 3 0 ಆಗ ಹಾಕ್ಕೊಳ್ಳಿ. ಸೊ ತುಂಬ ಈಸಿಯಾಗಿ ಗುಣಾಕಾರವನ್ನು ಅಂದರೆ 10 100 1000 ಬಂದರೆ ಮಾಡ್ಬೋದು ಅಂತ ಇಲ್ಲಿ ನಮಗೂ ತಿಳ್ಕೊಳ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಸಿ ಕ್ವಶನ್ ನೋಡಿ, 125 × 40 × 8 × 25 ಇದೆ. ಸೊ ಇದನ್ನು ಹೇಗೆ ಮಾಡ್ತೀರಾ? ಸೊ ವೆರಿ ಸಿಂಪಲ್ಲು. ಈಗ ನಾವು 125ನ್ನು ನಾವು ಏನು ಮಾಡ್ಕೋಬೋದು, ಇಲ್ಲಿ ಮೇಲೂ ತಿಳಿಸಿದಂತೆ 1000 ಭಾಗಾಕಾರ 8 ಅಂತ ಹಾಕೋಬೋದು. ಇಂಟು ಸೊ 40 ಇದೆ ಅಲ್ವಾ, 40 ಸದ್ಯಕ್ಕೆ ಹಾಗೆ ಬರ್ಕೊಳ್ತೀನಿ. ಮತ್ತು 8 ಹಾಗೆ ಬರ್ಕೊಳ್ತೀನಿ. 25 ನಾನು 100 ಭಾಗಾಕಾರ 4 ಅಂತ ಮಾಡ್ಕೊತೀನಿ. ಓಕೆ, ಇಲ್ಲಿ ನೋಡಿ 8 1 8 ಹೋಯ್ತು, ಇಲ್ಲಿ 8 1 8 ಹೋಯ್ತು. ಈಗ 4 1 4 ಹೋಯ್ತು, ಇಲ್ಲಿ 4 10 40 ಹೋಯ್ತು.
ಇನ್ನು ನಮ್ಮ ಹತ್ರ ಉಳಿದಿರೋದೆಷ್ಟು 1000 ಇಂಟು 10 ಇಂಟು ಇಲ್ಲಿ 100 ಇದೆ. ಓಕೆ, ಇಲ್ಲಿ ನೋಡಿ ಇದು ವೆರಿ ಸಿಂಪಲ್ಲು. ಎಲ್ಲ ಇಲ್ಲಿ 3 0 ಇದೆ, ಇಲ್ಲಿ 1 0 ಇದೆ, ಇಲ್ಲಿ 2 0 ಇದೆ. ಒಟ್ಟು ಟೋಟಲ್ ಆ ಸೊನ್ನೆಗಳನ್ನ ಬಿಟ್ಟಿರಿ. ಒಂದೊಂದ್ಲಿ 1 ಒಂದೊಂದ್ಲಿ 1 ಅಷ್ಟನ್ನು ಮಾತ್ರ ಗುಣಾಕಾರ ಮಾಡಿ. ಇನ್ನು ಎಷ್ಟು ಸೊನ್ನೆ ಬಿಟ್ಟಿದ್ದೀರಾ? 1 2 3 4 5 6 6 ಸೊನ್ನೆಯನ್ನು ಇಲ್ಲಿ ಹಾಕೊಳ್ಳಿ. 1 2 3 4 5 6 ಸೊ ಹಾಕ್ಕೊಂಡ್ರೆ ಅಲ್ಲಿ ನಮಗೆ ಟೋಟಲು 10 ಲಕ್ಷ ಬರುತ್ತೆ. ಸೊ ಒಂದೊಂದಾಗಿ ಗುಣಿಸೋದ್ರ ಬದಲು ಈ ಥರ ನಾವು ಮಾಡ್ಕೊಳ್ಳೋದು ಅಂದರೆ ಈಸಿ. ಓಕೆ, 125 1000 ಭಾಗಾಕಾರ 8 ಅಂತ ಬರ್ಕೋಬೋದು. 25 ನಾವು ಇಲ್ಲಿ 100 ಭಾಗಾಕಾರ 4 ಅಂತ ಬರ್ಕೋಬೋದು. ಈ ಥರ ನಾವು ಮೆಥಡನ್ನು ಯೂಸ್ ಮಾಡಿದ್ರೆ ತುಂಬ ಈಸಿಯಾಗಿ ಲೆಕ್ಕವನ್ನು ಮಾಡ್ಬೋದು. ಸೊ 25 ಇಂಟು 12 ಇದೆ. ಅದೇ ಥರ ಇದು ಕೂಡ ತುಂಬ ಈಸಿ. ಇಲ್ಲಿ ನೋಡಿ, ನಾನು ಬೇರೆ ಮೆಥಡು ಕೂಡ ಹೇಳ್ಕೊಡ್ತೀನಿ. ಅಂದರೆ ಜೊತೆಗೆ 25 ಇಂಟು 12 ನಾನು ಇಲ್ಲಿ 25ನ್ನು 100 ಭಾಗಾಕಾರ 4 ಅಂತ ಬರ್ಕೊತೀನಿ. ನೆಕ್ಸ್ಟು ಇಂಟು 12 ಅಲ್ಲಿ ಎಷ್ಟಾಯಿತು? 4 1 4 4 3 12. ಅಲ್ಲಿ ನಮ್ಗೆ ಉಳಿಯೋದು ಎಷ್ಟಪ್ಪ? 100 ಇಂಟು 3. ಸೊ ಅಲ್ಲಿ ನಮಗೆ ಈ ಸೊನ್ನೆನ ಬಿಟ್ಟಿರಿ, ಬರೀ 3 1 3 ಮಾಡಿರಿ. ಸೊ ಇನ್ನು ಉಳಿದು 2 0 ಇಲ್ಲಿ ಹಾಕಲಿ 300 ಆಯಿತು. ಸೊ ಅದೇ ಥರ 25 ಇಂಟು 12ನ್ನು ಇನ್ನೂ ತ್ವರಿತವಾಗಿ ಮಾಡಬೇಕು ಅಂದರೆ ಇಲ್ಲಿ 12ನ ನಾವು ಏನಂತ ಬರ್ಕೋಬೋದು? 4 ಇಂಟು 3 ಅಂತಲೂ ಬರ್ಕೋಬೋದು. ಅಲ್ಲಿಗೆ 25 4 100 ಆಗುತ್ತೆ. ಇಂಟು 3 ಅಲ್ಲಿಗೆ ಉತ್ತರ 3 1 3 0. ಈ ಥರನೂ ಕೂಡ ನಾವು ಮಾಡ್ಬೋದು. ಒಟ್ಟಿನಲ್ಲಿ ನಾವೇನು ಮಾಡಬೇಕು? ಬೇಗ ಮಾಡೋದನ್ನು ಕಲಿಬೇಕು. ಸೊ ಈ ಥರ ಮೆಥಡನ್ನು ಫಾಲೋ ಮಾಡಿದ್ರೆ ನಾವೇನು ಮಾಡ್ಬೋದು? ಮಲ್ಟಿಪ್ಲಿಕೇಶನನ್ನು ನಾವು ಈಸಿಯಾಗಿ ಬೇಗ ಮಾಡ್ಬೋದು. ಅರ್ಥ ಆಯ್ತಲ್ಲ? ಮುಂದಿನ ಪ್ರಶ್ನೆ ನೋಡಿ, 15 ಇಂಟು 240 ಇದೆ. ಇದು ಆ್ಯಕ್ಚುಲಿ ಇಂಗ್ಲೀಷ್ ಮೀಡಿಯಂ ಟೆಕ್ಸ್ಟ್ ಬುಕ್ಸಲ್ಲೆಲ್ಲ 25 ಇಂಟು 240 ಇದೆ. ಸೊ ಇದು 25 ಇಂಟು 240 ಆಗಬೇಕು. ಸೊ ಅವಾಗಾದರೆ ನಾವು ಈ ಥರ ಈಸಿ ತ್ವರಿತ ಮಾರ್ಗವನ್ನು ನಾವು ಕಂಡುಹಿಡಿಬೋದು. ಇಲ್ಲಿ 15 ಇಂಟು 240ನ್ನು ಈ ಮಾರ್ಗದಲ್ಲಿ ಮಾಡೋಕ್ಕಾಗಲ್ಲ. ಅಂದರೆ ಇಲ್ಲಿ ನಾವು ಹೇಳ್ತಿದ್ದೀವಲ್ಲ, ಸೊ ಈ ಥರ ನಾವು ಈ ಮೆಥಡ್ಸಲ್ಲಿ ನಾವು ಮಾಡಬೇಕು ಅಂದರೆ ಎಲ್ಲ ಪ್ರಶ್ನೆನೂ ಮಾಡೋಕ್ಕಾಗಲ್ಲ. ಸೊ ಆದಷ್ಟು ನೀವೇನು ಮಾಡಬೇಕು? ಸೊ ಯಾವುದನ್ನು ನಾವು ಈ ಥರ ಮಾಡೋಕ್ಕಾಗುತ್ತೋ ಆ ಪ್ರಶ್ನೆಗಳನ್ನು ಈಸಿಯಾಗಿ ಮಾಡೋದನ್ನು ಕಲಿಬೇಕು ಅನ್ನೋದಕ್ಕೋಸ್ಕರ ಸೊ ಈ ಕಾನ್ಸೆಪ್ಟನ್ನು ಇಲ್ಲಿ ಇಂಟ್ರೊಡ್ಯೂಸ್ ಆಗಿದೆ. ಸೊ ಆ್ಯಕ್ಚುಲಿ ಇದನ್ನು 15 ಇಂಟು 240ನ್ನು ನಾವು ನಾರ್ಮಲ್ ಆಗಿ ನೀವು ಮಲ್ಟಿಪ್ಲಿಕೇಶನ್ ಏನು ಮಾಡ್ತೀರಾ ಆಗ ಮಾಡಬೇಕಾಗುತ್ತೆ. ಸೊ ಆ್ಯಕ್ಚುಲಾಗಿ ಇದು 15 ಇರೋದು 25 ಆಗಬೇಕು. ಓಕೆ, ಸೊ ಇದು ಬೇರೆ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಸಲ್ಲೆಲ್ಲ ಅದು 25 ಇದೆ. ಇದನ್ನು ನೀವು 25 ಅಂತ ಸರಿ ಮಾಡ್ಕೊಳ್ಳಿ. ಸೊ ಇದು 25 ಅಂತ ಮಾಡ್ಕೊಂಡಾಗ ನಾವೇನಾಗುತ್ತೆ? 25ನ್ನು ನಾವು 100 ಭಾಗಾಕಾರ 4 ಅಂತ ಮಾಡ್ಕೋಬೋದು ಇಂಟು 240. ಸೊ ಅಲ್ಲಿ 4 ಮತ್ತು 240 4ರಿಂದ ಭಾಗ ಆಗುತ್ತೆ. 4 1 4. ಸೊ 4 6 24 4 0 4 0. ಅಲ್ಲಿಗೆ ಉಳಿಯೋದು ನಮಗೆ 100 ಇಂಟು 60 ಆಗುತ್ತೆ. ಇಲ್ಲಿ ನಾವು ಸೊನ್ನೆಗಳನ್ನು ಬಿಟ್ಬಿಟ್ಟು ಬರೀ ಸಂಖ್ಯೆಗಳನ್ನು ಗುಣಾಕಾರ ಮಾಡಿ 6 1 6. ಅಂದರೆ ನಾವು ಸೊನ್ನೆಗಳನ್ನು ಬಿಡೋದು ಕೊನೆಯಲ್ಲಿದ್ದರೆ ಮಾತ್ರ ಸೊನ್ನೆಗಳನ್ನು ಬಿಟ್ಟು ಗುಣಾಕಾರ ಮಾಡ್ಬೋದು. ಮಧ್ಯದಲ್ಲಿದ್ದಾಗ ಫಾರ್ ಎಕ್ಸಾಂಪಲ್ 601 ಇದ್ದಾಗ ಮಧ್ಯದಲ್ಲಿರೋ ಸೊನ್ನೆ ಬಿಟ್ಟು ಗುಣಾಕಾರನ ಮಾಡೋಕ್ಕಾಗಲ್ಲ. ನಾವು ಕೊನೆಯಲ್ಲಿದ್ದರೆ ಮಾತ್ರ ಸೊನ್ನೆಗಳನ್ನು ಬಿಟ್ಟು ಗುಣಾಕಾರ ಮಾಡಿ ನಂತರ ಉಳಿದ ಸೊನ್ನೆಗಳನ್ನು ಲಾಸ್ಟಿಗೆ ಇಲ್ಲಿ ಹಾಕೋಬೋದು. 3 0 ಬಿಟ್ಟಿದ್ದೀವಿ, 3 0 ಇಲ್ಲಿ ಹಾಕೋಬೋದು. ಓಕೆ, ನೆಕ್ಸ್ಟು 250 ಇಂಟು 120 ಇದೆಯಲ್ವಾ? ಸೊ ಇದನ್ನು ನಾವು ಏನು ಮಾಡ್ಬೋದು? 250ನ್ನು 1000 ಭಾಗಾಕಾರ 4 ಇಂಟು 120 ಮಾಡ್ಕೋಬೋದು. ಓಕೆ, 4 1 4 4 3 12 4 0 0. ಸೊ ಅಲ್ಲಿಗೆ 1000 ಇಂಟು 30 ಆಯಿತು. ಸೊ ಈಗ ನಾವು ಸೊನ್ನೆಗಳನ್ನು ಬಿಡಿ 1 2 3 4 0 ಬಿಟ್ಬಿಟ್ಟು ಬರೀ 3 1 3 ಮಾಡಿ. ಸೊ 4 0 ಬಿಟ್ಟಿದ್ವಲ್ಲ, 4 0ನ ಈಗ ಹಾಕೊಳ್ಳಿ. ಟೋಟಲ್ 30,000 ಆಯಿತು. ಸೊ ಇದು ನಾನು 250 ಇಂಟು 120ನ್ನು ಬೇರೆ ಮೆಥಡಲ್ಲೂ ಮಾಡ್ಬೋದಾ? ಹೇಗಂದರೆ ನೋಡಿ, 250 ಇಂಟು 120ನ್ನು ನಾನು 4 ಇಂಟು 30 ಅಂತ ಬರ್ಕೋಬೋದು. ಓಕೆ, ಸೊ 4 ಇಂಟು 30 ಅಂತ ಬರ್ಕೊಂಡಾಗ ಇಲ್ಲಿ 254 1000 ಆಗುತ್ತೆ ಇಂಟು 30 ಆಗುತ್ತೆ. ಸೇಮ್ ಮತ್ತೆ ಅದೇ ಮೆಥಡಿಗೆ ಬಂತು. ಅಲ್ಲಿಗೆ ನಮಗೆ ಸೊ ಇಲ್ಲಿ 3 0 4 0 ಬಿಟ್ಬಿಟ್ಟು ಹಾಕೊಂಡಾಗ 3 1 3. ಸೊ ಅಲ್ಲಿಗೆ 30,000 ಆಯಿತು. ಸೊ ಇದು ಮಾಡ್ಬೋದು. ಅಂದರೆ ನಮ್ಗೆ ತ್ವರಿತವಾಗಿ ಕಂಡುಹಿಡಿ ಅವ್ರು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಮೇಲ್ಗಡೆ. ಸೊ ನಾವು ಈಗ ಕೂಡ ಮಾಡ್ಬೋದು. ಅರ್ಥ ಆಯ್ತಲ್ಲ? ನೆಕ್ಸ್ಟು 2500 ಇಂಟು 12 ಇದೆ. ಸೊ 2500 ನಾವು ಏನು ಮಾಡ್ಕೋಬೋದು? ಇಲ್ಲಿ 10,000 ಭಾಗಾಕಾರ 4 ಅಂತ ಬರ್ಕೋಬೋದು 2500ನ್ನು. ಸೊ ಇಂಟು 12 ಮಾಡಿ. ಅಲ್ಲಿಗೇನಾಯಿತು? 4 1 4 4 3 12. ಅಲ್ಲಿಗೆ 10,000 ಇಂಟು 3. ಅಲ್ಲಿಗೆ ಎಷ್ಟಾಯಿತು? 3 1 3 ಮಾಡಿ. ಎಷ್ಟು ಸೊನ್ನೆ ಬಿಟ್ಟಿದ್ದೀವಿ? 4 ಸೊನ್ನೆ ಬಿಟ್ಟಿದ್ದೀವಿ. 1 2 3 4. ಎಷ್ಟಾಯಿತು? 30,000 ಆಯಿತು. ಓಕೆ, ಸೊ ಇಲ್ಲಿ ಸೊ ಇದನ್ನು ನೀವು ಮಾಡಿ. ಇಲ್ಲಿ ನಮಗೆ ಎಷ್ಟು ಕೊಟ್ಟಿದ್ದಾರೆ ನೋಡಿ, ಕಾಮ ಹಾಕೊಂಡೋದ್ರೆ 12 ಕೋಟಿ ಇದೆ.
ಓಕೆ, 12 ಕೋಟಿಗೆ ಇಲ್ಲಿ ನಾವು ಯಾವ ಸಂಖ್ಯೆಗಳನ್ನು ಯಾವ ಥರ ಬರಿಬೋದು ಅನ್ನೋದನ್ನು ನೀವು ಮಾಡ್ತಾ ಹೋಗ್ಬೋದು. ಸೊ ನಾನು ಒಂದು ಮೆಥಡನ್ನು ಬರೆದಿರ್ತೀನಿ. ಇಲ್ಲಿ ನಾನು 12 ಬರ್ಕೊಳ್ತೀನಿ. ಇಲ್ಲಿ ನಾನು 1 ಮಾಡ್ತೀನಿ. 12 ಒಂದ್ಲಿ 12 ಆಯಿತು. ಇಲ್ಲಿ ಎಷ್ಟು 0 ಇದಾವೆ ಟೋಟಲ್? 1 2 3 4 5 6 7. 1 2 3 4 5 6 7. 12 ಇಂಟು ಇಲ್ಲಿ ನಾವು ಏನು ಮಾಡ್ಬೋದು? 1 ಕೋಟಿ. 12 ಇಂಟು 1 ಕೋಟಿ 12 ಕೋಟಿ ಆಯಿತು. ಅರ್ಥ ಆಯ್ತಲ್ಲ? ಸೊ ಅದೇ ರೀತಿ ನೀವು ಬೇರೆ ಸಂಖ್ಯೆಗಳನ್ನು ಇಲ್ಲಿ ನೀವು ಬರಿತಾ ಹೋಗ್ಬೋದು. ಸೊ ಅದು ಹೇಗೆ ಬರೀಬೋದು ಅಂತ ನೋಡ್ತಾ ಹೋಗಿ. ಇಲ್ಲ ನಾನು ಇನ್ನೊಂದು ಹೇಳ್ತೀನಿ ನೋಡಿ. ಸೊ 10 ಇಲ್ಲಿ ನಾನು 12 ಬದಲು ಫಸ್ಟ್ 120 ಅಂತ ಹಾಕ್ಕೊಳ್ತೀನಿ. ಓಕೆ, 120 ಹಾಕ್ಕೊಂಡ್ರೆ ಇಲ್ಲಿ 10 ಲಕ್ಷ ಉಳಿತು ಅಲ್ವಾ? ಎಷ್ಟಾಯಿತು? 10 ಲಕ್ಷ ಉಳಿಯುತ್ತೆ. ಓಕೆ, 10 ಲಕ್ಷನ ನಾವು ಬೇರೆ ಯಾವ ಥರ ಬರ್ಕೋಬೋದು? ನಾವು 2.5 ಲಕ್ಷ ನೋಡಿ, 2.5 ಲಕ್ಷ ಡಿವೈಡೆಡ್ ಬೈ 4 ಅಂತ ಮಾಡ್ಕೋಬೋದು. ಸಾರಿ, 2.5 ಲಕ್ಷ ಇಂಟು 4 ಅಂತ ಬರಿಬೋದು. ಡಿವೈಡೆಡ್ ಬೈ ಅಲ್ಲ, ಇಂಟು 4. ಓಕೆ, ಸೊ ಅದನ್ನು ಇಲ್ಲಿ 120ಕ್ಕೆ ಸೇರಿಸ್ಕೋಬೋದು ನೀವು. ಅಲ್ಲಿಗೆ ಏನಾಯಿತು? 2.5 ಲಕ್ಷ ಇಂಟು 120ಕ್ಕೆ ಸೇರಿಸ್ಕೊಂಡು 12 4 48 480. ಈ ಥರನೂ ಕೂಡ ನೀವು ಇಲ್ಲಿ ಬರಿಬೋದು. ಅಂದರೆ ಇಲ್ಲಿ 12 ಕೋಟಿಗೆ ನಾವು 2 ಅಂದರೆ ಇಲ್ಲಿ 2 ಸಂಖ್ಯೆಗಳನ್ನು ಬರೀಬೇಕು, ಮಧ್ಯದಲ್ಲಿ ಗುಣಾಕಾರ ಇರಬೇಕು. ನಾವು ತುಂಬ ರೀತಿಯಲ್ಲಿ ಬರಿಬೋದು. ಸೊ ನಾನು ಇಲ್ಲಿ 2 ರೀತಿ 3 ರೀತಿ ಬರ್ದೀನಿ. ನೀವು ಇನ್ನೂ ಬೇರೆ ಯಾವ ರೀತಿ ಬರಿಬೋದು ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದಿನದ ಗುಣಲಬ್ಧವು ಎಷ್ಟು ಉದ್ದವಿದೆ ಅದನ್ನು ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಈ ವಿಡಿಯೋವನ್ನು ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.